ಇನ್ನು ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿಯನ್ನ ಅಭಿಮಾನಿಗಳ ವಿರೋಧದ ನಡುವೆ ನೆಲಸಮ ಮಾಡಿರೋದು. ಕೋರ್ಟ್ ಆದೇಶ ತಂದು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಬಾಲಣ್ಣ ಕುಟುಂಬ ಒಪ್ಪಿದ್ರೆ ಜಾಗ ಕೊಡಬಹುದಿತ್ತು ಅಂತ ಕೋರ್ಟ್ ಹೇಳಿತ್ತು. ಈಗ 7 ವರ್ಷದಿಂದ ಸಮಾಧಿ ವಿಚಾರದಲ್ಲಿ ಹೋರಾಟ ನಡೆದಿದ್ದು ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಮೈಸೂರಿನಲ್ಲಿ ಸಮಾಧಿ ನಿರ್ಮಾಣಕ್ಕೆ ಸರ್ಕಾರದಿಂದ ಜಾಗ ನೀಡಲಾಗಿದೆ. ಆ ಸಮಾಧಿ ಜಾಗ ಬಿಟ್ಟು ಕೊಡೋದಕ್ಕೆ ಒಪ್ಪದ ಬಾಲಣ್ಣ ಕುಟುಂಬದ ಹಿನ್ನೆಲೆ ಬೆಂಗಳೂರಿನಲ್ಲಿದ್ದಂತ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಅಭಿಮಾನಿಗಳು ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಕೋರ್ಟ್ ಆದೇಶವನ್ನ ತಗೊಂಡು ಬಂದಿರುವ ಬಾಲಣ್ಣ ಕುಟುಂಬ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇದೀಗ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿರೋದು ಒಂದ್ ಕಡೆ ಅಭಿಮಾನಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿಸುವುದು ಹೌದು. 2009 ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನ ಹೊಂದಿರ್ತಾರೆ. ಆಗ ವಿಷ್ಣುವರ್ಧನ್ ಅವರಿಗೆ ಎಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಜಾಗ ಅಂತ ಬಂದಾಗ ಬಾಲಣ್ಣ ಅವರ ಅಂದ್ರೆ ವಿಷ್ಣುವರ್ಧನ್ ಅವರ ಆಪ್ತ ಗೆಳೆಯ ಬಾಲಣ್ಣ ಅವರ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ 2 ಎಕರೆ ಜಾಗವನ್ನ ಸರ್ಕಾರ ನಿಗದಿ ಮಾಡುತ್ತೆ. ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಆ ನಂತರ ಈ ಜಾಗ ಈ ಒಂದು ವಿಷ್ಣುವರ್ಧನ ಪುಣ್ಯಭೂಮಿ ಏನೋ ವಿವಾದಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಕಾರಣ ಬಾಲಣ್ಣ ಅವರಿಗೆ ಸರ್ಕಾರ 99 ವರ್ಷಗಳಿಗೆ ಲೀಸಿಗೆ ಅಂತ ಹೇಳಿ 20 ಎಕರೆ ಜಾಗವನ್ನ ಕೊಡುತ್ತೆ. ಆ ಜಾಗದಲ್ಲಿ ನೀವು ಸ್ಟುಡಿಯೋವನ್ನ ಸಿನಿಮಾ ಚಿತ್ರಕ್ಕೆ ಬೇಕಾದ ಸ್ಟುಡಿಯೋನ ನಿರ್ಮಾಣ ಮಾಡಬೇಕು. ಹಾಗಾಗಿ ಅದಕ್ಕೆ ನೀವು ಅದಕ್ಕೆ ಆ ಒಂದು ಷರತ್ತನ್ನ ವಹಿಸಿ ಒಂದು 20 ಎಕರೆ ಜಾಗವನ್ನ ಸರ್ಕಾರ ಕೊಡುತ್ತೆ. ಆ ಸ್ಟುಡಿಯೋದಲ್ಲಿ ಬಾಲಣ್ಣ ಅವರು ಅವರ ಹಣವನ್ನ ಹಾಕಿ ಮತ್ತೆ ಒಂದಿಷ್ಟು ದೇಣಿಗೆನ ಸಂಗ್ರಹ ಮಾಡಿ ಒಂದು ಸ್ಟುಡಿಯೋವನ್ನ ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿ ನಿರ್ಮಾಣ ಮಾಡ್ತಾರೆ. ಆ ನಂತರ ಬಾಲಣ್ಣ ಅವ್ರ ನಿಧನ ಆಗುತ್ತೆ. ಆ ನಂತರ ಆ 20 ಎಕರೆ ಜಾಗದಲ್ಲಿ 10 ಎಕರೆ ಜಾಗವನ್ನ ಬಾಲಣ್ಣನ ಅವರ ಗಂಡು ಮಕ್ಕಳು ಮಾರಾಟವನ್ನ ಮಾಡ್ಕೊಳ್ತಾರೆ. ಆ ನಂತರ ಅದು ವಿವಾದ ಭೂಮಿ ಆಗುತ್ತೆ. ಯಾಕಂದ್ರೆ ಉಳಿದಂತ ಬಾಲಣ್ಣವರ ಹೆಣ್ಮಕ್ಳು ನಮ್ಗೆ ಗೊತ್ತಿಲ್ಲದೆ ಈ ಜಾಗವನ್ನ ವ್ಯಾಪಾರ ಮಾಡಿದ್ದಾರೆ, ಹಾಗಾಗಿ ಅದನ್ನು ಹಿಂತಿರುಗಿಸ್ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗುತ್ತೆ. ಅಲ್ಲಿಂದ ಆ ಜಾಗ ವಿವಾದಿತ ಒಂದು ಜಾಗ ಅಂತ ಆಗುತ್ತೆ. ಆದ್ರೆ ಬಾಲಣ್ಣ ಅವರ ಮತ್ತೊಬ್ಬಳು ಮಗಳು ಗೀತಾ ಬಾಲ ಅಂತ ಅವರು ನಾವು 2 ಎಕರೆ ಜಾಗವನ್ನ ವಿಷ್ಣುವರ್ಧನ್ ಅವರ ಸಮಾಧಿಗೆ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅಣ್ಣಂದ್ರು ಅಥವಾ ಅವರ ಸಹೋದರಿದ್ದಾರೆ, ಅವರು 10 ಎಕರೆ ಜಾಗವನ್ನ ಇವರಿಗೆ ಮಾಹಿತಿನ ಕೊಡದೇನೆ ವ್ಯಾಪಾರ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಸಮಸ್ಯೆ ಇತ್ತಂತಾಗ್ಬೇಕು ಅಂದ್ರೆ ವಿಷ್ಣುವರ್ಧನ್ ಸಮಾಧಿ ಇಲ್ಲೇ ಇರ್ಬೇಕು ಅಂತ ಹೇಳಿ ಗೀತಾ ಬಾಲ್ ಅವರು ಈ ಒಂದು ನಿರ್ಧಾರ ತಗೊಳ್ಕೊಳ್ತಾರೆ. ಆದ್ರೆ ಕೊನೆಗೆ ಅವರ ಮಧ್ಯೆ ಒಂದು ಒಡಂಬಡಿಕೆಗೆ ಬಂದು ಈ ಒಂದು ಸಮಾಧಿಯನ್ನ ಇಲ್ಲಿ ತೆರವುಗೊಳಿಸ್ಬೇಕು ಅಂತ ಹೇಳಿ ಕೋರ್ಟ್ ಮೂಲಕ ಕೋರ್ಟ್ಗೆ ಹೋಗ್ತಾರೆ. ಆದ್ರೆ ಈ ಕಡೆ ವಿಷ್ಣುವರ್ಧನ್ ಸಮಾಧಿ ವಿವಾದ ಭೂಮಿ ಆಗ್ತಾ ಬಂದಾಗ ಅಲ್ಲಿ ಒಳ್ಳೆ ಅಂದ್ರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ರಾಜ್ಕುಮಾರ್ ಸಮಾಧಿಯ ಹಾಗೆ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿಷ್ಣುವರ್ಧನ ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು ನಮ್ಗೆ ಈ ಜಾಗ ವಿವಾದಿತ ಜಾಗ, ಇಲ್ಲಿ ನಮ್ಗೆ ಯಾವ ತರದ ಅಧಿಕಾರ ಇಲ್ಲ, ಹಾಗಾಗಿ ನಮ್ಗೆ ಬೇರೆ ಜಾಗವನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಬರ್ತಾರೆ. ಕೊನೆಗೆ ಸರ್ಕಾರ ಮೈಸೂರಿನಲ್ಲಿ ಜಾಗವನ್ನ ಗುರುತಿಸಿ ಅವರಿಗೆ ವಿಷ್ಣುವರ್ಧನ್ ಸಮಾಧಿ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಜೊತೆಗೆ ಇದನ್ನ ಹೇಗೆ ಸಮಾಧಿ ನಿರ್ಮಾಣ ಮಾಡ್ತಾರೆ ಅಂತ ಕೇಳಿದಾಗ ವಿಷ್ಣುವರ್ಧನ ಪುಣ್ಯಭೂಮಿ ಅಂದ್ರೆ ವಿಷ್ಣುವರ್ಧನ ಮೊದಲಿಗೆ ಅಂತ್ಯಕ್ರಿಯೆ ಮಾಡಿದಂತರು ಬಾಲಣ್ಣ ಸ್ಟುಡಿಯೋದಲ್ಲಿ ನಿಮ್ಮ ಹತ್ರ ಅಲ್ಲಿ ಮೈಸೂರಿಗೆ ಸಮಾಧಿ ಮಾಡೋದಕ್ಕೆ ಏನು ಅವಕಾಶ ಇದೆ ಅಂತ ಕೇಳಿದಾಗ ನನ್ನ ಜೊತೆಗೆ ಪತಿಯ ಒಂದು ಮಣ್ಣು ಮಾಡುವಂತ ಅಥವಾ ಬೂದಿ ಮಾಡಿದಂತ ಒಂದಿಷ್ಟು ಭಸ್ಮ ಇದೆ, ಅದನ್ನ ನಾನು ಅಲ್ಲಿ ಹಾಕಿ ಸಮಾಧಿನ ನಿರ್ಮಾಣ ಮಾಡ್ಕೊಳ್ತೇನೆ ಅಂತ ಹೇಳಿ ಭಾರತೀಯ ವಿಷ್ಣುವರ್ಧನ್ ಹೇಳ್ತಾರೆ. ಅಲ್ಲಿಗೆ ಈ ಸಮಸ್ಯೆ ಬಗೆಹರಿತು ಅಂತ ಹೇಳಿ ಸರ್ಕಾರ ಮತ್ತೆ ಆಗಿರ್ಬೋದು ಅಥವಾ ವಿಷ್ಣುವರ್ಧನ್ ಕುಟುಂಬ ಆಗಿರ್ಬೋದು ಯಾರು ಕೂಡ ಬಾಲಣ್ಣವರ ಸ್ಥಳದಲ್ಲಿರುವಂತ ವಿಷ್ಣುವರ ಪುಣ್ಯಭೂಮಿ ಕಡೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ತಾರೆ. ಆದ್ರೆ ಈ ಪುಣ್ಯಭೂಮಿ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮಾಡಿದಂತ ಒಂದು ಜಾಗ ಇದು. ಆ ಜಾಗ ನಮ್ಗೆ ಪುಣ್ಯಭೂಮಿ ಅಂತ ಹೇಳಿ ಅಭಿಮಾನಿಗಳು ಏನು ವಿಷ್ಣು ಅಭಿಮಾನಿಗಳಿದ್ರೆ ಅವರು ಪಟ್ಟು ಬೀಳ್ತಾರೆ. ಈ ಜಾಗದಲ್ಲಿ ನಾವು ಸಮಾಧಿನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ. ಹಾಗಾಗಿ ಕೋರ್ಟ್ಗೂ ಕೂಡ ಅವರು ಅಭಿಮಾನಿಗಳು ಹೋಗ್ತಾರೆ. 7 ವರ್ಷದ ಹಿಂದೆ ವೀರಕಪತ್ರ ಶ್ರೀನಿವಾಸ್ ಅವರ ಹೆಸರಲ್ಲಿ ಒಂದು ಕೋರ್ಟ್ಗೆ ಹೋಗ್ತಾರೆ ಅಭಿಮಾನಿಗಳು. ಹೈಕೋರ್ಟ್ ಅಲ್ಲಿ ಒಂದು ವಿವಾದ ನಡೀತಾ ಇರುತ್ತೆ. ಆಗ ಹೈಕೋರ್ಟ್ ಒಂದು ಆದೇಶನ ಕೊಡುತ್ತೆ. ಏನಂತಂದ್ರೆ ಈ ಸಮಾಧಿ ಅಥವಾ ಈ ಜಾಗ ಏನಿದೆ ಇದು ಬಾಲಣ್ಣ ಅವರ ಕುಟುಂಬದ ಹೆಸರಲ್ಲಿದೆ, ಜೊತೆಗೆ ಸರ್ಕಾರ ಒಪ್ಪಿದ್ರೆ ಮಾತ್ರ ಈ ಪುಣ್ಯಭೂಮಿಯಲ್ಲಿ ಜಾಗ ಕೊಡೋದಕ್ಕೆ ಅವಕಾಶ ಇದೆ, ಅದರ್ವೈಸ್ ಯಾವುದೇ ಕಾರಣಕ್ಕೂ ಇದನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಕೋರ್ಟ್ ಹೇಳುತ್ತೆ. ಹಾಗಾಗಿ ಇವತ್ತು ಏಕಾಏಕಿ ಬಾಲಣ್ಣ ಏನು ವಿಷ್ಣುವರ್ಧನ್ ಸಮಾಧಿಯನ್ನ ಇದ್ದಂತ ಪುಣ್ಯಭೂಮಿ ಜಾಗ ಇತ್ತು ಅದನ್ನ ತೆರವು ಮಾಡಲಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಈಗ ಮತ್ತೆ ಕಾರಣ ಆಗಿರುವಂತದ್ದು. ನಯನ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.